ಆಫ್ ಮಾಡಿ. ಭಯ ಗಾಡಿ ಮುಂದಕ್ಕೆ ಹೋಗ್ಬಿಟ್ರೆ ರಿವರ್ಸ್ ಹೋದ್ರೆ ಗೋವಿಂದ ಹಾಯ್ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಮತ್ತೆ ಇನ್ನೊಂದು ಸತಿ ಸತೀಶ್ ಅಣ್ಣ ಜೊತೆ ರೈಡ್ ಹೋಗ್ತಾ ಇದ್ದೀವಿ. ಇಲ್ಲ ಅನ್ಸುತ್ತೆ. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್. ಅಣ್ಣ ನಿಮ್ಮ ಟಾಪ್ ಬಾಕ್ಸಲ್ಲಿ ಜಾಗ ಇದೆಯಾ? ಇದು ಈಗ ಬಿಡಿ. ಇದು ಅಣ್ಣ ಹಿಂಗಿಕ್ಕಿ. ಹಾಂ ಕೊಡಿ. ಹಾಂ ಇಟ್ಕೊಂಡಿರಿ. ನಮಸ್ಕಾರ. ಗುಡ್ ಮಾರ್ನಿಂಗ್. ಅದ ಕ್ಯಾತಮ್ಮಕ್ಕಿ ಮತ್ತೆ ನಿಮ್ಮ ಹೆಸರು ಸರ್? ಶ್ರೀಕಂಠಯ್ಯ. ಆ್ಯಕ್ಚುಲಿ ಅವರಿಂದಾನೇ ನಾನು ಸ್ಟಾರ್ಟ್ ಮಾಡಿರೋದು ಯೂಟ್ಯೂಬೆಲ್ಲ. ಹೋಗ್ಲಿಲ್ಲ ಒಂದು ರೇಂಜಲ್ಲಿ ನೀವು ಮುಂದೆ ಹೋಗ್ಬಿಡ್ರಿ. ಯಾಕಂದ್ರೆ ಎಲ್ಲ ಒಂದು ಬೈಕ್ ಬರಲಿ, ಇಲ್ಲಾಂದ್ರೆ ನೀವು ಹಿಂದೆ ಇಟ್ಬಿಡ್ತೀರಾ. ಇಲ್ಲ ಪರವಾಗಿಲ್ಲ, ನೀವು ಆರಾಮಾಗಿ ಹೋಗ್ಬಿಡಿ. ಲಾಸ್ಟಲ್ಲಿ ಹೋಗ್ಬಿಡ್ತೀವಿ. ಓಕೆ, ಸತೀಶ್ ಅಣ್ಣ ಹೋಗ್ತಾ ಇರೋ ಅಂತ ಹೇಳಿದ್ರು, ಹಾಗೆ ಬಂದೆ. ಅಲ್ಲಿ ಜಾಗ ಇದೆಯಾ? ಹತ್ಸ್ಕೊಂಡು ಹೋಗಿಬಿಟ್ರು. ಬೇಡ ಇಳಿಯಕ್ಕೆ ಕಷ್ಟ ಆಗತ್ತೆ. ಹಾಂ ಆಗಲ್ಲ, ಪಿಕಪ್ ಇಲ್ಲ. ಬಂಡೆ ಹಿಂಗಿದೆ, ಕಷ್ಟ ಆಗತ್ತೆ. ಹತ್ತುವಾಗ ಏನಿಲ್ಲ, ಇಳ್ಸೋದು ಕಷ್ಟ ಇರತ್ತೆ. ಹಂಗೆ ಇರಿ
ಹಂಗೆ ಹತ್ತುತ್ತೀರಾ? ಹಾಂ ಆಫ್ ಮಾಡಿ. ಭಯ ಗಾಡಿ ಮುಂದಕ್ಕೆ ಹೋಗ್ಬಿಟ್ರೆ. ಕ್ಲಚ್ ಹಿಡಿಬಿಡಿ, ಕ್ಲಚ್ ಹಿಡಿಬಿಡಿ. ಕಾಲು ಎತ್ತಿ, ಈ ಕ್ಲಚ್ ಬಿಡಿ. ಕಾಲು ಎತ್ತಿ. ಇವಾಗ ಹಿಂದೆ ಹೋಗ್ತೀನಿ. ಹೋಗಿ. ಫುಲ್ ಎಕ್ಸರ್ ಕೊಟ್ಬೇಡ. ಗೊತ್ತು ಬಂದಿದ್ರ ಅವಾಯ್ಡ್ ಮಾಡ್ತೀನಿ ನಾನು. 4x4 ಎಲ್ಲ ಓಡಿಸಿದೀವಿ. ನೀವು ಇವಾಗ ಅಲ್ಲಿ ಇಟ್ಕೊಬೇಡ್ರಿ. ಎಲ್ಲೇ ಇಲ್ಲೇನಾ? ಇಲ್ಲ ಇಲ್ಲ, ಮುಂದೆ ಹೋಗ್ಬಿಟ್ಟು ಇಳಿತೀನಿ. ಮುಂದೆ ಇಳಿತೀಯಾ? ಹಾಂ ಇಳಿಬಿಟ್ಟು. ನೀನು ಇಳಿಬೇಕಾ? ಹಾಂ ಇಳಿ. ಗೇರ್ಗೆ ಹಾಕಿ ಗಾಡಿ. ಗೇರಲ್ಲಿ ಐತಾ? ಸ್ಟ್ಯಾಂಡು ಸ್ಟ್ಯಾಂಡ್ ಹಾಕ್ಬಿಡು. ಸ್ಟ್ಯಾಂಡ್ ಹಾಕ್ಬಿಟ್ಟು ಹೇಳಿ. ಹಿಡ್ಕೋತೀನಿ ಹೇಳಿ. ಅವ್ರು ಹಿಡ್ಕೊಳ್ರಿ. ಹಾಂ ಹಿಡ್ಕೊಂಡೇ ಬಿಡು. ಎಲ್ಲ ಕುತ್ಕೊಂಡ್ಬಿಡೋಣಲ್ಲ. ಎಲ್ಲಿ ಅಕ್ಷು? ಅಕ್ಷು ಗಾಡಿನ ಎತ್ಕೊಂಡ್ಬಂದ್ಬಿಡೋದಲ್ಲ. ಹಾಂ ಇಲ್ಲ, ಹತ್ತದೇ ಇಲ್ಲ. ಏನು ಹೇಳಪ್ಪ, ನಮ್ಮ ವಿಶ್ವಮಾನವ ಎಕ್ಸ್ಪ್ರೆಸ್ ಬರಲಿಲ್ಲ. ಅಯ್ಯೋ ಚೇರ್ ಇತ್ತು, ಚೇರ್ ತಂದ್ಬಿಡ್ಬೋದಾಗಿತ್ತು. ಹಾಂ ಕ್ಯಾಂಪಿಂಗ್ ಚೇರು. ಬಾ ಅಲ್ಲ ಕುತ್ಕೊಳ್ಳೋಣ. ಇಲ್ಲ ಇಲ್ಲ ಇಲ್ಲ, ಈಗ ಕುತ್ಕೊಂಬೋದು. ಬಾ ಅಲ್ಲ ಅಲ್ಲ ಸಾಕು. ಅದು ಅಭ್ಯಾಸ ಇಲ್ಲ ಗಾಡಿ. ಕಾಲು ಎತ್ತಾಗಬೇಕು, ಇಟ್ಕೊಂಡ್ಬಿಡಿ. ನೀನು ಇದು ಯಾವುದೋ ಬೆಟ್ಟ ಎಲ್ಲ ಹತ್ತಕ್ಕೆ ಹೋಗಿದ್ದೆ ಅವತ್ತು? ಅದು ಬರಡಿ ಬೆಟ್ಟ, ಅದು ಪರವಾಗಿಲ್ಲ. ಇದು ಪರ್ಫಾರ್ಮೆನ್ಸ್ ಕ್ಲಚ್ ಪ್ಲೇಟ್ ಇತ್ತು, ಇದು ತೆಗಿಸ್ಬಿಟ್ಟಿದ್ದೀನಿ, ಹತ್ತಾನೇ ಇಲ್ಲ. ಗ್ಲಾಸ್ ಪೀಸ್ ಅಲ್ಲ ಬಿಡು. ಇಲ್ಲ ಕೂತ್ಕೋತೀಯಾ? ಇಲ್ಲಿ ಕೆಳಗಡೆ ಬಾ ಹೇಳ್ತೀನಿ. ಸಾಕಿಲ್ಲ ಕೊಡು. ಕಾಲಿಡ್ಬಿಲ್ಲ. ಇಲ್ಲ ನೀವೇ ಬಗ್ಬೇಕು ಸ್ವಲ್ಪ. ಹಾಂ 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 ಏನಾ?
ಹಂಗೆ ಹೆಲ್ಮೆಟ್ ಆರಾಮಾಗಿರು. ಏನೂ ಇಲ್ಲ, ಎಲ್ಲರ ಹತ್ರನೂ ಕಲಿಬೋದು ನಾವು. ಎಲ್ಲರ ಹತ್ರ ನಾವು ಅವ್ರಿಗೆ ಹೇಳ್ಕೊಡ್ಬೋದು, ನಮ್ಮ ಎಕ್ಸ್ಪೀರಿಯನ್ಸಸ್ಸು ಅವ್ರಿಗೂ ನಾವು ಹೇಳ್ಕೊಡ್ಬೋದು. ಅದೊಂದು ಉದ್ದೇಶದಿಂದ ಗ್ರೂಪ್ ರೈಡ್ ಸ್ಟಾರ್ಟ್ ಮಾಡ್ತಾ ಇರೋದು ನಾನು. ಸೊ ನಮ್ಮ ಸ್ಟೋರೀಸ್ಗಳು, ಯಾಕಂದರೆ ಇವಾಗ ಇಲ್ಲಿ ತುಂಬ ಜನ ಶಾರ್ಟ್ ರೈಡ್ ಮಾಡೋರು ಜಾಸ್ತಿ ಜನ ಇದ್ದಾರೆ, ಲಾಂಗ್ ರೈಡ್ಸ್ ಮಾಡೋರು ಇದ್ದಾರೆ. ಲಾಂಗ್ ರೈಡ್ಸ್ ಮಾಡೋರಿಗೆ ಶಾರ್ಟ್ ರೈಡ್, ಈಗ ನೋಡಿ ನನಗೆ ಶಾರ್ಟ್ ರೈಡ್ಸ್ ಅಂದರೆ ಸ್ವಲ್ಪ ಕಷ್ಟ ಈಗ, ಜಾಸ್ತಿ ಓಡಾಡಲ್ವಲ್ಲ ಇವಾಗ, ಸೊ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಂಗೆ ಒಬ್ಬೊಬ್ರದ್ದು ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ಗಳು, ಜಾಗಗಳು ಗೊತ್ತಾಗುತ್ತೆ, ಹೊಸ ಹೊಸ ಜಾಗಗಳು. ಸೊ ಅದಕ್ಕೆ ಅಂತ ಒಂದು ಗ್ರೂಪ್ ರೈಡ್ ಮಾಡಿರೋದು. ಸ್ವಲ್ಪ ಡಿಸ್ಕಷನ್ ಮಾಡೋಣ, ಆಮೇಲೆ ನಾವು ಇದಕ್ಕೆ ಲಾಸ್ಟಿಗೆ ಹೋಗೋಣ. ಫಸ್ಟ್ ದಯವಿಟ್ಟು ಎಲ್ಲರೂ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ, ನಿಮ್ಮಿಂದನೇ ಸ್ಟಾರ್ಟ್ ಮಾಡಿ. ನನ್ನ ಹೆಸರು ಹರೀಶ್ ಕನ್ನಡಿಗ ಅಂತ. ನನ್ನ ಧ್ವನಿ ಕೇಳಿರ್ತೀರ, ನನ್ನ ಮನೇಲಿ ಕನ್ನಡ ಬಗ್ಗೆ. ಅದು ಬಿಟ್ಟರೆ ನನಗೆ ಮೊದಲಿಂದನೂ ಬೈಕಿಂಗ್ ಅಂದರೆ ತುಂಬ ಇಷ್ಟ. ಕಾಲೇಜ್ ಬಿಟ್ಮೇಲಿಂದ ಲಡಾಖ್ ಒಬ್ಬನೇ ಹೋಗ್ಬೇಕಂತ. ಅದಾದಮೇಲೆ ನನ್ನ ಗಾಡಿಯಲ್ಲಿ ಏನೋ ಮಾಡಬೇಕು ಅಂತ ಶುರು ಮಾಡಿದೆ ಅಲ್ಲಿಂದ. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕರಿಯರೆಲ್ಲ ನೋಡಿಕೊಂಡು ಅದಾದಮೇಲೆ ಸ್ವಲ್ಪ ಎಲ್ಲೋ ಒಂದು ಕಡೆ ಸೆಟ್ಲ್ ಆಗಿದ್ದೀನಿ ಅಂತ ಅನಿಸಿದ್ಮೇಲೆ ಬೈಕಿಂಗ್ ಬರಬೇಕು, ಟೂರಿಂಗ್ ಶುರು ಮಾಡಬೇಕು ಅಂತ ಅನಿಸ್ತು. ಆವಾಗ ಇವ್ರು ಪರಿಚಯ ಆದರು ನಮ್ಮ ಪೇಜ್ ಮುಖಾಂತರ ನನಗೆ. ಸೊ ಅದಾದಮೇಲೆ ಖುದ್ದಾಗಿ ಬೈಕಿಗೆ ಹೋಗಿ ಭೇಟಿನೂ ಮಾಡಿದ್ವಿ. ಹೋದ ವರ್ಷ ನಾವು ನಂದಿ ಬೆಟ್ಟದಲ್ಲಿ 200 ಅಡಿ ಕಲ್ಲ ಹೋಗಿ ಕಾಣಿಸ್ದಾಗ ಅವತ್ತಿಂದ ನನ್ನ ಬೈಕಿಗೆ ಏನೇ ಒಂದು ಟೂರಿಂಗ್ ಸೆಗ್ಮೆಂಟ್ ಏನೇ ಮಾಡಬೇಕಂದ್ರೂ ಅವ್ರು ಹೇಳೋದು, ಇದು ಮಾಡಿಸಿದ್ರೆ ಜಾಸ್ತಿ ಆಗುತ್ತೆ, ಇದು ಮಾಡಿಸಿದ್ರೆ ಕಡಿಮೆ ಆಗುತ್ತೆ, ನೀನು ಗಾಡಿಗೆ ಎಷ್ಟು ಬೇಕು ಅಂತ. ಸೊ ನನಗೆ ಬೈಕಿಂಗ್ ಅರಿವಿ ಗುರುಗಳಂದರೆ ಅವರು, ಅದಿದ್ರೆ ಒಳ್ಳೇದಾಗ್ತದೆ. ನಮ್ಮ ತೇಜಸ್ ನಮ್ಮ ಗ್ರೂಪ್ಗೆ ಸ್ಪೆಷಲ್ ರೈಡ್ರು, ನಮ್ಮೆಲ್ಲ ಬೈಕಿಂಗಲ್ಲೂ ಸ್ಪೆಷಲ್ ರೈಡ್ರು. ಎಷ್ಟು ಹುಮ್ಮಸ್ಸಿದೆ ಅಂದರೆ ಆ ಬೆಟ್ಟ ಹತ್ತಕ್ಕೆ ಅನ್ನೋದು, ಗಾಡಿ ಹೋಗಲ್ಲ ಅಂದ್ರೂ ಹಿಂದೆ ಟ್ಯಾಕ್ಟ್ರ್ ಕೈಲೆಲ್ಲ ಇದು ಟೋ ಮಾಡಿಸ್ಕೊಂಡೆಲ್ಲ ಹೋಗಿರೋ ಸೀನ್ಗಳಿದೆ. ಅವ್ರ ಹತ್ರ ಒಳ್ಳೊಳ್ಳೆ ಸ್ಟೋರಿಗಳಿದೆ. ಹೇಳಿ, ನಿಮ್ಮ ಪರಿಚಯ ಮಾಡ್ಕೊಡಿ ಎಲ್ಲರಿಗೂ. ನನ್ನ ಹೆಸರು ತೇಜಸ್ ಅಂತ. ನಾನು ಫಸ್ಟು ಒಬ್ಬ ಯೂಟ್ಯೂಬರ್ನ ಮೀಟ್ ಮಾಡಿರೋದೇ ಸತೀಶ್ ಅಣ್ಣನೇ. ಅವರು ನೇಪಾಲ್ ರೈಡ್ ಮುಗಿಸ್ಕೊಂಡು ರೈಡಸರಣದಲ್ಲಿ ಮೀಟಪ್ ಹಾಕಿದ್ರು. ಆವಾಗ ನನಗೆ ಅಷ್ಟು ಏನು ಅವರು ಅಂದರೆ ಅವ್ರು ಯಾವ ಥರ ಮಾತಾಡ್ತಾರೆ ಅದೆಲ್ಲ ತಿಳ್ಕೊಬೇಕಂತ ಇಂಟ್ರೆಸ್ಟ್ ಇತ್ತು. ಮತ್ತು ಕೆಲವೊಂದು ಲಾಂಗ್ ರೈಡು ಯಾವ ಥರ ಹೋಗ್ತಾರೆ, ಸೇಫ್ಟಿ ಯಾವ ಥರ ಮಾಡ್ಕೊಳ್ತಾರೆ ಅದೆಲ್ಲ ತಿಳ್ಕೊಬೇಕಂತ ಅವಾಗ ಹೋಗಿದ್ದೆ. ಆವಾಗ ಹೋಗಿದ ತಕ್ಷಣ ಅವರು ಹೆಲ್ಪಿಂಗ್ ನೇಚರ್ ಎಲ್ಲರೂ ಹೆಲ್ಪ್ ಮಾಡಿದ್ರು, ಅದು ನನಗೆ ಇಷ್ಟ ಇತ್ತು. ಕೆಲವೊಂದು ಇದ್ದಾರೆ ಅವರು ಹೇಳ್ತಾರೆ ಹೆಲ್ಪ್ ಅಂತ, ಆದರೆ ಹೆಲ್ಪ್ ಮಾಡೋದೇ ಇಲ್ಲ, ಅದನ್ನು ನೋಡಿದ್ದೀನಿ. ಅಂದರೆ ನಾನು ಒಂದು ಗಮನಿಸಿರೋದು ಏನಂದರೆ ಪ್ರತಿಯೊಬ್ಬರಿಗೂ ಸಿಗುವಂತಹ ವ್ಯಕ್ತಿ ಅಂದರೆ ಇವಾಗ ಯಾರೋ ಒಬ್ರು ಬೈಕಿಂಗೋ, ಲಾಂಗ್ ರೈಡೋ, ಶಾರ್ಟ್ ರೈಡೋ, ಅವ್ರು ಏನೇ ಅವ್ರು ಬೆಳೆಯೋವರೆಗೂ ಒಂದು ಗಾಂಚಲಿ ಇಟ್ಕೊಂಡ್ರು ಅಥವಾ ಬೆಳೆದಾದ್ಮೇಲೆ ಒಂಥರ ವ್ಯಕ್ತಿ ಆದ್ರೂ ಬೆಳೆದ್ರು ಅಥವಾ ಅಕಸ್ಮಾತ್ ಅವ್ರು ಏನೇ ಮಾಡಿದ್ರು ಇವ್ರದಂತೂ ಬೆಂಬಲ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾವು ಅಷ್ಟಿಲ್ಲದೆ ಅವ್ರನ್ನ ಗುರುಗಳು ಅಂತ ಸುಮ್ಮನೆ ಕರೆಯೋದು. ಫಸ್ಟ್ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ರಿ, ಮಾತಾಡೋಣ. ಎಲ್ಲಿಂದ ಬಂದಿರೋದು ಎಲ್ಲ ಹೇಳಿ. ಮಾರ್ಸಳ್ಳಿಯಿಂದ ಬಂದಿರೋದು. ಎಲ್ಲಿಂದ? ಮಾರ್ಸಳ್ಳಿ. ABCD ಕಾಲನಪ್ಪ, ಈ ಮಾಯನಪ್ಪ, ಕರುಣೆಗಾದ್ರು ಕನ್ನಡನ ಕಪ್ಪು ಬೋರ್ಡಲ್ಲಿ ಗಿಚ್ಬಿಡಪ್ಪ, ಕಳೆದೋಯ್ತದೆ ಕನ್ನಡ, ಕಾಪಾಡೋರೇ ಇಲ್ವಲ್ಲ. ಎಲ್ಲಿಂದಾನೋ ಬಂದವ್ರು ಇಲ್ಲಿ ಕನ್ನಡ ಅಂತಾರೆ, ಇಲ್ಲೇ ಹುಟ್ಟಿ ಬೆಳೆದವ್ರು ಹಾಕೋ ಇಂಗ್ಲಿಷ್ ಹೋಗಿ ಮಾಡ್ತಾರೆ. ಕರುನಾಡು ನಮ್ಮದು, ಕಾಮಧೇನು ನಮ್ಮದು, ಸರಿಯಾಗಿ ನೆನ್ಪಿಟ್ಕೋ ಪಕ್ಕದೂರು ನಿಮ್ಮದು ಅಂತ. ಅಂದ್ರೆ ತುಂಬಾ ರನ್ನಿಂಗ್ ಅಲ್ಲಿ ಬೇಡ, ಸ್ಟಾಪ್. ಹಾಂ ಕಾಲು ಇಟ್ಕೊಂಡಿದ್ದೀರಾ? ಹಾಂ ಅಲ್ಲಿ ಬೇಡ ಬ್ರೋ, ಇಲ್ಲ ಬೆಸ್ಟು. ಬ್ಯಾಲೆನ್ಸ್ ಸಿಗಲ್ಲ. ಓಕೆ ಹಾಂ. ಬಾಯಿಗೆ ಬರ್ತಾರೆ ನನಗೆ. ಬನ್ನಿ ಹಂಗೆ. SH39 ಯಾವ್ದು ಬ್ರೋ? ನಾನು ಸ್ಟೇಟ್ ಹೈವೇ 39 ಯಾವುದು ಅಂತ, ಸ್ಟೇಟ್ ಹೈವೇ 39 ಯಾವುದಿದು ಅಂತ ನೋಡ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಮೈಸೂರು ಇರಿ ಕೂತ್ಕೊಂಡು ಬಿಡ್ತೀನಿ. ಮುಂದೆ ಹೋಗಿ ಮುಂದೆ. ಗಾಡಿ ರಿವರ್ಸ್ ಹೋದ್ರೆ ಹಾಂ ಗೋವಿಂದ ಇರಿ ಇಲ್ಲ ಅದು ಕುತ್ಕೊಂಡ್ಮೇಲೆ ತೆಗಿಯೋಣ. ಇರಿ ರಿವರ್ಸ್ ಅಲ್ಲ ಬ್ರೋ, ಇರೋದೇನು ಗೊತ್ತಾ, ಈ ಗಾಡಿ ಬಗ್ಗೆ ಒಂದು ವಿಡಿಯೋ ಮಾಡಬೇಕು.
ಈ ಗಾಡಿ ನಾವು ನೋಡಿದಾಗ ತುಂಬಾ ಕಂಫರ್ಟಬಲ್ ಆಗಿ ಓಡಿಸ್ಬೋದು ಅನ್ಕೊಂತೀವಿ. ಈ ಗಾಡಿ ಬ್ರೋ ನಾನು ಅವತ್ತು ಓಡಿಸಿದೆ, ಮೇಲೆತ್ತಿ ಕಾಲು ಸ್ಟ್ರೇಟ್ ಹೋಗಕ್ಕಾಗಲ್ಲ, ಹೆಂಗೆಂಗೋ ಹೋಗುತ್ತೆ ಗಾಡಿ. ಬ್ರೋ ಹಿಂಗ್ ಹಾಕಿದ್ರೆ ಹಿಂಗ್ ಹೋಗಲ್ಲ. ಎಂತ ಎಕ್ಸ್ಪರ್ಟ್ ಬಂದು ಈ ಗಾಡಿ ಓಡಿಸಿ ಯಪ್ಪ ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ರು. ಉದಾಹರಣೆಗೆ ನೀವೇ ಹಾ ಇದನ್ನೆಲ್ಲ ಒಂದು ರೇಂಜ್ ಆಟೋ ತರ ಬ್ಯಾಲೆನ್ಸ್ ಮಾಡ್ಬೋದು. ಫುಲ್ ಹಾಕೋಬೇಡಿ ಜಾಕೆಟ್ನ, ಬಿಡಿ ಗಾಳಿ ಬರಲಿ. ಓಕೆ, ಗಾಳಿ ಅಲ್ಲಿ ಬಿಡು. ಆಮೇಲೆ ಚಳಿ ಆಗುತ್ತೆ ಅಂದ್ರೆ ಕಷ್ಟ. ಚಳಿ ಎಲ್ಲಿದ್ದೀರಾ ಪೊಲಿ ಬ್ರೋ? ಓಕೆ ಓಕೆ, ನಾವಿಲ್ಲಿ ಸರ್ವಿಸ್ ರೋಡಲ್ಲಿ ನಿಲ್ಸಿದ್ವಿ. ಬನ್ನಿ ಬನ್ನಿ, ಸೈಡಲ್ಲಿ. ಹಾಂ, ನಾನು ಅದಕ್ಕೆ ನಿಲ್ಲಿಸಿದೆ ಪಾಪ ಪಾಪ ಅಂತ. ಇವಾಗ ನನ್ನ ಮುಂದೆ ಯಾರೋ ಒಂದು ಗಾಡಿ ನಿಲ್ಸಿಟ್ಕೊಳ್ಬೇಕು. ಲೆಫ್ಟ್ ನೋಡ ಅದೇ ತಲೆನೋವಾಗಿದ್ದಲ್ಲಿ. ಎಲ್ಲ ಬಂದ್ರು ಅವ್ರು ಪೊಲೀಸ್ 15 ಬೈಕ್ ಐತೆ, 15 ಬೈಕ್ ಎರಡಿಲ್ಲ ಮಾಡ್ತಾರೆ ಆಗಾಗ. ಇಲ್ಲೇ ಹಾಕ್ಸ್ಲಾ?